ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇವಾಗ ನಾವು ನೋಡ್ತಾ ಇರೋದು ಸಿಲ್ಕ್ ಥ್ರೆಡ್ ರಿಂಗ್ ಫ್ರೆಂಚ್ ನಾಟ್ ವರ್ಕ್. ಸಿಲ್ಕ್ ಥ್ರೆಡ್ ರಿಂಗ್ ಫ್ರೆಂಚ್ ನಾಟ್ ವರ್ಕ್ ಬಂದ್ಬಿಟ್ಟು ನಾವು ಆಲ್ರೆಡಿ 4+4 ಥ್ರೆಡ್ ತಗೊಂಡಿದ್ದೀವಿ. ಆ ಥ್ರೆಡ್ನ ತಗೊಂಡು ಈ ಥರ ರಿಂಗ್ ಫ್ರೆಂಚ್ ನಾಟ್ ಮಾಡ್ತಾ ಇದ್ದೀವಿ. ಫಸ್ಟ್ ನಾವು 2 ರೊಟೇಟ್ ಮಾಡಬೇಕು. ಇಲ್ಲಿ ನೋಡಿ 1 and 2 ರೊಟೇಟ್ ಮಾಡಿ ಅದರೊಳಗಡೆಯಿಂದ ತಗೋಬೇಕು. ತಗೊಂಡು ಸ್ಟಿಚ್ ಹಾಕಿ ಈ ನಾಟ್ನ ನೋಡಬೇಕು. ಆ ರಿಂಗ್ ಪ್ಲೇಸ್ ಆಗೋದನ್ನ ನೋಡಿ ಆಮೇಲೆ ನಾವು ಟೈಟ್ ಮಾಡಬೇಕು. ಓಕೆನಾ? ನೋಡಿ 2 ರೌಂಡ್ ತಗೊಂಡು ಇವಾಗ ಪ್ಲೇಸ್ ಮಾಡಬೇಕು. ಆ ರಿಂಗ್ನ ಪ್ಲೇಸ್ ಮಾಡಿ ಆಮೇಲೆ ಫ್ರೀಯಾಗಿ ಆ ಥ್ರೆಡ್ನ ಟೈಟ್ ಮಾಡಬೇಕು. ಈ ಥರ ನಾವು ಮಾಡಿದ್ರೆ ರಿಂಗ್ ಫ್ರೆಂಚ್ ನಾಟ್ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ಏನಾದರೆ ಸ್ಟಾರ್ಟಿಂಗಲ್ಲಿ ಒಂದೇ ಸೈಜ್ ಬರೋದು ಕಷ್ಟ. ಒನ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಒಂದೇ ಸೈಜ್ ಈವನಾಗಿ ಬರುತ್ತೆ. ನೋಡಿ ಈ ಸೈಜ್ನ ಕ್ಯಾಲ್ಕುಲೇಟ್ ಮಾಡಿ ರಿಂಗ್ ಫ್ರೆಂಚ್ ನಾಟ್ ಮಾಡಬೇಕು. ಇವಾಗ ನಿಮಗೆ ಥ್ರೆಡ್ ಕಟ್ ಆಯಿತು ಆದರೆ ಲಾಸ್ಟಲ್ಲಿ 2 ಲಾಕ್ ಆಗಬೇಕು. ಈ ಥರ 1 and 2 ಲಾಕ್ ಹಾಕಿ ಕೆಳಗಡೆ ಕಟ್ ಮಾಡಬೇಕು. ಆಮೇಲೆ ತಿರ್ಗಾ ಬೇರೆ ಥ್ರೆಡ್ ತಗೊಂಡು 4+4 ಫಸ್ಟ್ ನಾಟ್ ಮೇಲೆ ಬರೋ ಥರ ಪ್ಲೇಸ್ ಆಗಬೇಕು. ನಾರ್ಮಲ್ ಸ್ಟಿಚ್ ಒಂದು ಈ ಥರ ಆಗಬೇಕು. ಅಗೇನ್ ತಿರ್ಗಾ ಸೇಮ್ 2 ರಿಂಗ್ನ ಫಾರ್ಮ್ ಮಾಡಿ ಅದರೊಳಗಡೆಯಿಂದ ತಗೊಂಡು ಸೇಮ್ ಅದೇ ಥರ ಒಂದು ಸ್ಟಿಚ್ ಸೇಮ್ ರಿಂಗ್ ಫ್ರೆಂಚ್ ನಾಟ್ ಹಾಕಿ. ಆ್ಯಂಡ್ ನಮ್ಮದು ಆರಿ ವರ್ಕ್ ಆಫ್ಲೈನ್ ಕ್ಲಾಸಸ್ ನಡೀತಾ ಇದೆ. ನಿಮ್ಗೆ ಯಾರಿಗಾದರೂ ಆರಿ ವರ್ಕ್ ಆಫ್ಲೈನಲ್ಲಿ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡ್ಬೋದು. ಆ್ಯಂಡ್ ಈ ಥರ ವಾಯ್ಸ್ ಓವರ್ ವೀಡಿಯೋಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನೋಡಿ ಒಂದೇ ಸೈಜಲ್ಲಿ ಮಾಡಬೇಕು. ಆವಾಗಲೇ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ಗೊತ್ತಾಗ್ತಾ ಇದೆಯಾ ಆ ರಿಂಗ್ ಫ್ರೆಂಚ್ ನಾಟ್ ಹೆಂಗೆ ಪ್ಲೇಸ್ ಆಗ್ತಾಯಿದೆ ಅಂತ? ನೋಡಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ರಿಂಗ್ ಫ್ರೆಂಚ್ ನಾಟ್ ಒಂದೇ ಸೈಜಲ್ಲಿ ಮಾಡಬೇಕು. ಆಮೇಲೆ ಇನ್ನೊಂದು ಟೈಪು ಮಾಡ್ಬೋದು. ರೊಟೇಟ್ ಪನ್ನಿಗೆ ಈ ಥರ ಹ್ಯಾಂಡಲ್ಲಿ 2 ಟೈಮ್ ರೊಟೇಟ್ ಮಾಡಿನೂ ನಾವು ಫ್ರೆಂಚ್ ನಾಟ್ ಮಾಡ್ಬೋದು. ಈ ರಿಂಗ್ ಫ್ರೆಂಚ್ ನಾಟ್ನ ಈ ಥರ ರೊಟೇಟ್ ಮಾಡಿನೂ ಆ ರೋಲ್ನ ಪ್ಲೇಸ್ ಮಾಡಿನೂ ನಾವು ರಿಂಗ್ ಫ್ರೆಂಚ್ ನಾಟ್ ಮಾಡ್ಕೋಬೋದು. 2 ಟೈಮ್ ರೊಟೇಟ್ ಮಾಡಬೇಕು ನೀಡಲಲ್ಲಿ. ಆಮೇಲೆ ಈ ಥರ ಪ್ಲೇಸ್ ಮಾಡ್ಕೋಬೋದು.